ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ರಾಮಚಂದ್ರ ಮತ್ತು ಶಾರದಾ ಅವರಿಗೆ ಇಬ್ಬರು ಮಕ್ಕಳು. ಮಗಳಿಗೆ ಮದುವೆಯಾಗಿ ಅತ್ತೆ ಮನೆಯಲ್ಲಿ ವಾಸವಿದ್ಲು. ಮಗ ರಾಘವೇಂದ್ರ ಆ ಕುಟುಂಬಕ್ಕೆ ಆಸರೆಯಾಗಿದ್ದ. ಸಣ್ಣ ವಯಸ್ಸಿನಿಂದಲೂ ತುಂಬ ಕಷ್ಟಪಟ್ಟು ಓದಿ ಆ ಊರಿನಲ್ಲಿಯೇ ಒಂದು ಒಳ್ಳೆಯ ಉದ್ಯೋಗವನ್ನು ಸಹ ಸಂಪಾದಿಸಿದ್ದ. ತಂಗಿ ಮದುವೆ ಮಾಡಿ ಅವಳನ್ನು ಅತ್ತೆ ಮನೆಗೆ ಕಳುಹಿಸಿ ಸಾಲಗಳನ್ನು ತೀರಿಸಿದ ನಂತರ ರಾಘವೇಂದ್ರ ಅವರಿಗೆ ಸಂಧ್ಯಾ ಜೊತೆ ಮದುವೆ ನಡೆಯುತ್ತೆ. ಸಂಧ್ಯಾ ತುಂಬ ಒಳ್ಳೆಯ ಹೆಣ್ಣು. ಅತ್ತೆ ಮಾವನನ್ನು ತನ್ನ ಸ್ವಂತ ತಂದೆ ತಾಯಿಯ ರೀತಿಯೇ ನೋಡಿಕೊಳ್ತಾ ಇದ್ಲು. ಮದುವೆಯಾದ ಹೊಸದರಲ್ಲಿ ಸಂಧ್ಯಾಳ ನಗುವಿನಿಂದ ಆ ಮನೆಯಲ್ಲಿ ಎಷ್ಟೊಂದು ಸಂತೋಷ ತುಂಬಿಕೊಂಡಿತ್ತು. ಆದರೆ ಯಾರ ಕಣ್ಣು ಬಿತ್ತೋ ಏನೋ ಆ ಮನೆಯ ಮೇಲೆ ಸಂಧ್ಯಾಳ ಸಂತೋಷ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಇದ್ದಕ್ಕಿದ್ದ ಹಾಗೆ ನಡೆದಂತಹ ಆ ಆಕ್ಸಿಡೆಂಟ್ನಲ್ಲಿ ರಾಘವೇಂದ್ರ ಅವರ ಸಾವು ಆ ಕುಟುಂಬವನ್ನು ಛಿದ್ರ ಛಿದ್ರ ಮಾಡಿಬಿಟ್ಟಿತ್ತು. ಗಂಡ ಈ ರೀತಿ ಮಧ್ಯದಲ್ಲಿ ದೂರವಾಗುವುದು ಅವಳಿಂದ ಜೀರ್ಣಿಸಿಕೊಳ್ಳಲು ತುಂಬ ಸಮಯ ಹಿಡಿಸಿತ್ತು. ರಾಘವೇಂದ್ರ ಅವರ ಸಾವಿನ ನಂತರ ಅವರು ಮಾಡಿದಂತಹ ಸಾಲಗಳ ಬಗ್ಗೆ ಅತ್ತೆ ಮಾವ ಮಾತನಾಡಲು ಶುರು ಮಾಡಿದ್ರು. ನಿನ್ನ ಗಂಡ ಎಷ್ಟೊಂದು ಸಾಲ ಮಾಡಿ ಸತ್ತು ಹೋಗಿದ್ದಾನೆ. ಸತ್ತು ಹೋದ ನಮ್ಮ ಮಗನ ಗೌರವಕ್ಕೆ ಧಕ್ಕೆ ಬರಬಾರ್ದು. ಅವನು ಮಾಡಿದ ಸಾಲವನ್ನು ನಾವೇ ಹೇಗೋ ಕಷ್ಟಪಟ್ಟು ತೀರಿಸ್ಬಿಡ್ಬೇಕಮ್ಮ ಎಂದು ಹೇಳುತ್ತಾ ಶಾರದಾ ಅವರು ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ರು. ಗಂಡನ ನೆನಪುಗಳಲ್ಲಿ ನರಳುತ್ತಿದ್ದ ಸಂಧ್ಯಾ ಅತ್ತೆ ಮಾವನ ಕಣ್ಣೀರನ್ನು ನೋಡಿ ತುಂಬ ದುಃಖ ಪಡ್ತಾ ಇದ್ಲು. ಅತ್ತೆ ಮಾವ ರಾಘವೇಂದ್ರ ಅವರು ಇಲ್ಲದಿದ್ದರೆ ಏನಾಯಿತು? ನಾನು ನಿಮಗೆ ಇದ್ದೇನೆ. ಆ ಎಲ್ಲ ಸಾಲ ನಾನು ತೀರಿಸುತ್ತೇನೆ. ನನ್ನ ಗಂಡನ ಗೌರವ ನಾನು ಉಳಿಸುತ್ತೇನೆ ಎಂದು ತನ್ನ ಗಂಡನ ಮೇಲೆ ಪ್ರಮಾಣ ಮಾಡಿ ಮಾತು ಕೊಟ್ಟಿದ್ಲು. ಸಂಧ್ಯಾ ಈಗ ಆ ಊರಿನಲ್ಲಿಯೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಎಷ್ಟೋ ಕಷ್ಟಪಡ್ತಾ ಇದ್ಲು. ಅವಳಿಗೆ ಪ್ರತಿ ತಿಂಗಳು ಸುಮಾರು 22,000 ಸಂಬಳ ಬರ್ತಾ ಇತ್ತು. ಆ ಸಂಪಾದನೆಯಲ್ಲಿ ಕೇವಲ 2,000 ತನಗಾಗಿ ಮತ್ತು ತನ್ನ ಮಗಳಿಗಾಗಿ ಉಳಿಸಿಕೊಂಡು ಉಳಿದ 20,000 ರೂಪಾಯಿಗಳನ್ನು ಗಂಡನ ಸಾಲ ತೀರಿಸಲು ಪ್ರತಿ ತಿಂಗಳು ಸಂಬಳ ಬಂದ ತಕ್ಷಣ ತನ್ನ ಅತ್ತೆ ಮಾವನ ಕೈಗೆ ಕೊಟ್ಟು ಬಿಡುತ್ತಿದ್ದಳು. ಸೊಸೆ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಿಂದ ಆ ವಯಸ್ಸಾದ ದಂಪತಿಗಳು ಯಾವುದೇ ರೀತಿ ತೊಂದರೆ ಇಲ್ಲದೆ ಹಾಯಾಗಿ ದಿನಗಳನ್ನು ಕಳೀತಾ ಇದ್ರು. ಸಂಧ್ಯಾ ತನ್ನ ಸಣ್ಣ ಮಗುವಿನ ಮುಖ ನೋಡಿ ಅವಳಿಗೆ ಒಂದು ಸರಿಯಾದ ಒಳ್ಳೆಯ ಬಟ್ಟೆ ಸಹ ಕೊಂಡುಕೊಳ್ಳಲಾಗದೆ ಒಳಗೊಳಗೆ ತುಂಬ ದುಃಖ ಪಡ್ತಾ ಇದ್ಲು. ಆದರೂ ಸರಿ, ನನ್ನ ಗಂಡನ ಸಾಲವನ್ನು ಅವರ ಋಣವನ್ನು ತೀರಿಸುತ್ತಿದ್ದೇನೆ ಎನ್ನುವ ಒಂದೇ ಒಂದು ಸಣ್ಣ ತೃಪ್ತಿಯಿಂದ ಅವಳು ಆ ಎಲ್ಲ ಕಷ್ಟವನ್ನು ಸಂತೋಷವಾಗಿ ಅನುಭವಿಸುತ್ತಿದ್ದಳು. ಇದೇ ರೀತಿ ಈಗ 5 ವರ್ಷ ಕಳೆದು ಹೋಗಿದ್ದವು. ಈ 5 ವರ್ಷದಲ್ಲಿ ಸಂಧ್ಯಾ ಯಾವುದೇ ಆಸರೆ ಇಲ್ಲದೆ ತುಂಬ ಕಷ್ಟಪಡ್ತಾ ಇದ್ಲು. ಯಾವಾಗ ನೋಡಿದರೂ ಕೆಲಸ ಕೆಲಸ, ಒಂದೇ ಒಂದು ದಿನ ಕೂಡ ತಪ್ಪದೆ ಅವಳು ಪ್ರತಿದಿನ ಕೆಲಸಕ್ಕೆ ಹೋಗ್ತಾ ಇದ್ಲು. ಇತ್ತೀಚೆಗೆ ಸಂಧ್ಯಾ ಆರೋಗ್ಯ ಕೂಡ ದಿನದಿಂದ ದಿನಕ್ಕೆ ತುಂಬ ಕ್ಷೀಣಿಸುತ್ತಿತ್ತು. ಆದರೂ ಸಂಧ್ಯಾ ತನಗಾಗಿ ಯಾವತ್ತೂ ಯೋಚಿಸಲೇ ಇಲ್ಲ. ಆ ಮನೆಯ ಸಾಲ ತೀರಿಸುವುದೇ ನನ್ನ ಜೀವನದ ಉದ್ದೇಶ ಎಂದು ಅವಳು ಭಾವಿಸಿದ್ದಳು. ಆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಒಂದು ಭಯಾನಕವಾದ ದೊಡ್ಡ ಮೋಸ ನಡೆಯುತ್ತಿದೆ ಎಂದು ಆ ದಿನ ಆ ಸೊಸೆ ಊಹಿಸಿಯೇ ಇರಲಿಲ್ಲ. ಸಂಧ್ಯಾಳ ನಾದಿನಿ ಸುಜಾತಾಗೆ ಮದುವೆಯಾಗಿ ತನ್ನ ಮನೆಯಲ್ಲಿ ಅವಳು ತುಂಬ ಸಂತೋಷವಾಗಿದ್ಲು. ಆಗಾಗ ಸುಜಾತ ತನ್ನ ತವರು ಮನೆಗೆ ಸಹ ಬಂದು ಹೋಗ್ತಾ ಇದ್ಲು. ಆ ದಿನ ಸಂಧ್ಯಾ ಪ್ರತಿದಿನದ ಹಾಗೆಯೇ ಬೇಗ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಆಫೀಸ್ಗೆ ಹೊರಟು ಹೋಗಿದ್ಲು. ಆಫೀಸಿಗೆ ಹೋಗದ ಸ್ವಲ್ಪ ಸಮಯದಲ್ಲೇ ಸಂಧ್ಯಾಳ ಆರೋಗ್ಯ ಕೆಟ್ಟಿತ್ತು. ಅವಳಿಗೆ ತುಂಬ ಹೆಚ್ಚಾಗಿ ತಲೆ ಸುತ್ತು, ತಲೆನೋವು, ಜ್ವರ ಕೂಡ ಬರ್ತಿತ್ತು. ಆರೋಗ್ಯ ಸರಿ ಇಲ್ಲದ ಕಾರಣ ಸಂಧ್ಯಾ ಆಫೀಸಿಗೆ ರಜೆ ಹಾಕಿ ಮಧ್ಯಾಹ್ನಕ್ಕೆಲ್ಲ ಮನೆಗೆ ವಾಪಸ್ ಬಂದು ಬಿಟ್ಟಿದ್ಲು. ಸಂಧ್ಯಾ ಮಧ್ಯಾಹ್ನ ರಜೆ ಹಾಕಿ ಬಂದಿರುವುದು ಆ ಮನೆಯಲ್ಲಿ ಯಾರೂ ಗಮನಿಸಲಿಲ್ಲ. ಅತ್ತೆ ಮಾವ ತಮ್ಮ ಕೆಲಸವನ್ನು ತಾವು ಮಾಡಿಕೊಳ್ತಾ ಇದ್ರು. ಸಂಧ್ಯಾ ಮನೆಗೆ ಬಂದ ತಕ್ಷಣ ನೇರವಾಗಿ ತನ್ನ ರೂಮ್ಗೆ ಹೋಗಿ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂದುಕೊಳ್ತಾ ಇದ್ಲು. ಆಗಲೇ ಸಂಧ್ಯಾ ರೂಮಿನ ಪಕ್ಕದಲ್ಲಿ ಇದ್ದ ಅತ್ತೆಯವರ ರೂಮಿನಿಂದ ಅತ್ತೆ ಮಾವ ಮತ್ತು ಆ ಸಮಯದಲ್ಲಿ ತವರು ಮನೆಗೆ ಬಂದಿದ್ದ ಸುಜಾತಾಳ ಧ್ವನಿ ಕೇಳಿಸುತ್ತಿತ್ತು. ಸಂಧ್ಯಾ ತಲೆನೋವಿನಿಂದ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ರೂಮಿನೊಳಗೆ ಕಾಲಿಡಬೇಕಾದ್ರೆ ಅವರ ಮಾತುಗಳನ್ನು ಕೇಳಿ ಒಂದು ಕ್ಷಣ ಹಾಗೆಯೇ ನಿಂತು ಬಿಟ್ಟಿದ್ಲು. ಅವರು ತಮ್ಮ ವಿಷಯಗಳಲ್ಲಿ ಎಷ್ಟೊಂದು ಮುಳುಗಿ ಹೋಗಿದ್ರು ಅಂದರೆ ಸಂಧ್ಯಾ ರಜೆ ಹಾಕಿ ಮನೆಗೆ ಬಂದು ಬಿಟ್ಟಿದ್ದಾಳೆ ಎನ್ನುವ ವಿಷಯ ಅವರಿಗೆ ಗೊತ್ತಾಗಲೇ ಇಲ್ಲ. ಆ ವಯಸ್ಸಾದ ದಂಪತಿಗಳ ಮಾತುಗಳಲ್ಲಿ ಇದ್ದ ಸಂತೋಷ, ಸೊಸೆಯ ಬಗ್ಗೆ ಅವರಿಗೆ ಇರುವ ಕೀಳರಿಮೆ ಸಂಧ್ಯಾಳ ಹೃದಯವನ್ನು ಛಿದ್ರ ಛಿದ್ರ ಮಾಡಿತ್ತು.
ನಮ್ಮ ಸೊಸೆ ಸಂಧ್ಯಾ ಎಷ್ಟೊಂದು ಅಮಾಯಿಗಳು. ತಿಂಗಳಿಗೆ 20,000 ಸಂಪಾದನೆ ಮಾಡಲು ಅವಳು ಪಡುತ್ತಿರುವ ಕಷ್ಟ ಅಷ್ಟು ಇಷ್ಟಲ್ಲ ಎಂದು ಶಾರದಾ ಅವರು ಎಷ್ಟೋ ನಗು ನಗುತ್ತಾ ಹೇಳ್ತಾ ಇದ್ರು. ಅಷ್ಟರಲ್ಲೇ ಸುಜಾತಾಳ ಧ್ವನಿ ಕೇಳಿಸ್ತಾ ಇತ್ತು. ಹೌದು ಅಮ್ಮ, ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಕೇವಲ 2,000 ರೂಪಾಯಿಗಳನ್ನು ಅವಳ ಮಗಳಿಗಾಗಿ ಉಳಿಸಿಕೊಂಡು 20,000 ನೇರವಾಗಿ ತಂದು ನಿಮ್ಮ ಕೈಗೆ ಇಡುತ್ತಿದ್ದಾಳೆ ಎಂದು ಅವರೆಲ್ಲ ಸಂಧ್ಯಾಳ ಒಳ್ಳೆಯತನವನ್ನು ಅಪಹಾಸ್ಯ ಮಾಡ್ತಾ ಇದ್ರು. ಆ ಮಾತು ಕೇಳಿ ಸಂಧ್ಯಾಳ ಶರೀರದಲ್ಲಿ ಇದ್ದ ಎಲ್ಲ ಶಕ್ತಿ ಒಂದೇ ಬಾರಿ ಹೊರಟು ಹೋದ ಹಾಗೆ ಆಗಿತ್ತು. ಅವಳ ಕೈ ಕಾಳುಗಳು ತಣ್ಣಗಾಗಿ ಬಿಟ್ಟಿದ್ವು. ಅವಳ ಉಸಿರು ಒಂದು ಕ್ಷಣ ನಿಂತ ಹಾಗೆ ಆಗಿತ್ತು. ಅತ್ತೆ ಮಾವ ತನ್ನ ಕಷ್ಟವನ್ನು ನೋಡಿ ಅವರು ದುಃಖ ಪಡುತ್ತಿದ್ದಾರೆ, ತನ್ನ ಮೇಲೆ ಅನುಕಂಪ ತೋರಿಸುತ್ತಿದ್ದಾರೆ ಅಂದುಕೊಂಡ ಸಂಧ್ಯಾಗೆ ಅಲ್ಲಿ ನಡೆಯುತ್ತಿರುವ ಮಾತುಕತೆಗಳು, ಆ ವಿಷಯಗಳಲ್ಲಿ ನಿಜವಾದ ಸತ್ಯ ಅರ್ಥವಾಗಿತ್ತು. ಆ ಮನೆಯ ಗೋಡೆಗಳು ತನ್ನನ್ನೇ ನೋಡಿ ಅಪಹಾಸ್ಯ ಮಾಡುತ್ತಾ ಜೋರು ಜೋರಾಗಿ ನಗುತ್ತಿರುವ ಹಾಗೆ ಆ ಸಮಯದಲ್ಲಿ ಅವಳಿಗೆ ಅನ್ನಿಸುತ್ತಿತ್ತು. ಅವಳಿಂದ ನಿಂತುಕೊಳ್ಳಲು ಸಾಧ್ಯವಾಗದಿದ್ದರೂ ಕಣ್ಣುಗಳಿಂದ ಕಣ್ಣೀರು ಬರ್ತಾ ಇದ್ರು. ಸಂಧ್ಯಾ ಮಾತ್ರ ಅಲ್ಲೇ ಬಾಗಿಲನ್ನು ಹಿಡಿದುಕೊಂಡು ಹಾಗೆಯೇ ನಿಂತುಕೊಂಡಿದ್ಲು. ಆ ಮೂವರ ಮಾತುಗಳಲ್ಲಿನ ಸಂತೋಷ ಆ ಮನೆಯಲ್ಲಿ ವಿಷ ಹರಡುತ್ತಿರುವ ಹಾಗೆ ಅವಳಿಗನ್ನಿಸುತ್ತಿತ್ತು. ತನ್ನ ಕಷ್ಟ ಯಾರಿಗಾಗಿ ಖರ್ಚಾಗುತ್ತಿದೆ ಎನ್ನುವ ಸತ್ಯ ಆ ಕ್ಷಣದಲ್ಲಿ ಅವಳ ಕಣ್ಣ ಮುಂದೆ ಬಂದಿತ್ತು. ನಾನು ಎಷ್ಟೋ ನಂಬಿದಂತಹ ನನ್ನ ಸ್ವಂತ ಮನುಷ್ಯರೇ ನನ್ನ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ ಎನ್ನುವ ಸತ್ಯ ಅವಳನ್ನು ಪೂರ್ತಿಯಾಗಿ ಬದಲಾಯಿಸಿಬಿಟ್ಟಿತ್ತು. ಆ ಮನೆಯಲ್ಲಿ ನಾನು ಒಬ್ಬ ಸೊಸೆಯಾಗಿ ಅಲ್ಲ, ದುಡ್ಡನ್ನು ಸಂಪಾದಿಸುವ ಒಂದು ಮಿಷನ್ ರೀತಿ ಬದಲಾಗಿ ಬಿಟ್ಟಿದ್ದೇನೆ ಎಂದು ಆ ಕ್ಷಣದಲ್ಲಿ ಅವಳಿಗೆ ಸ್ಪಷ್ಟವಾಗಿತ್ತು. ಅವಳ ದೇಹದಲ್ಲಿ ಇದ್ದಂತಹ ಜ್ವರ, ಸುಸ್ತು, ನೋವು ಎಲ್ಲವೂ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವಳ ಮನಸ್ಸಿನಲ್ಲಿ ಇದ್ದಂತಹ ನೋವು, ದುಃಖ ಅವಳನ್ನು ಅಲ್ಲಾಡಿಸದೆ ಅಲ್ಲೇ ನಿಂತುಕೊಳ್ಳುವ ಹಾಗೆ ಮಾಡಿತು. ತನ್ನ ಅನಾರೋಗ್ಯವನ್ನು ಸಹ ಲೆಕ್ಕ ಮಾಡದೆ ನಾನು ಪಡುತ್ತಿರುವ ಪ್ರತಿಯೊಂದು ಕಷ್ಟ, ನಾನು ಸುರಿಸುತ್ತಿರುವ ಬೆವರನ್ನು ಇವರು ಅಂಗಡಿಯಲ್ಲಿ ಸಿಗುವ ಸಾಮಾನುಗಳ ಹಾಗೆ ನೋಡುತ್ತಿದ್ದಾರೆ ಎಂದು ಆ ಕ್ಷಣದಲ್ಲಿ ಸಂಧ್ಯಾಗೆ ಸ್ಪಷ್ಟವಾಗಿ ಬಿಟ್ಟಿತ್ತು. ಆ ರೂಮಿನಿಂದ ಬರುತ್ತಿದ್ದಂತಹ ಪ್ರತಿಯೊಂದು ಮಾತು, ಪ್ರತಿಯೊಂದು ನಗು ಅವರ ಸಂತೋಷ ಅವಳ ಜೀವವನ್ನು ಹಿಂಡುತ್ತಿರುವ ಹಾಗೆ ಅನ್ನಿಸುತ್ತಿತ್ತು. ಅವರು ಎಷ್ಟೋ ಸಂತೋಷದಿಂದ ಮಾತನಾಡಿಕೊಳ್ತಾ ಇದ್ರು. ನಮ್ಮ ಮಗ ರಾಘವೇಂದ್ರ ಜೀವಂತವಾಗಿ ಇರಬೇಕಾದ್ರೇನೆ ಆ ಎಲ್ಲ ಸಾಲವನ್ನು ಯಾವತ್ತೋ ತೀರಿಸಿ ಬಿಟ್ಟಿದ್ದ ಅಲ್ವಾ ಎಂದು ರಾಮಚಂದ್ರ ಅವರು ಜೋರು ಜೋರಾಗಿ ನಗುತ್ತಾ ಹೇಳ್ತಾ ಇದ್ರು. ಆ ಮಾತು ಕೇಳಿದ ಸಂಧ್ಯಾಗೆ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ನಮಗೆ ಆಸ್ತಿ ಅಂತಸ್ತುಗಳು ಇಲ್ಲ, ಕೇವಲ ತಲೆಗೂ ಮೀರಿದ ಸಾಲಗಳು ಉಳಿದಿದ್ದಾವೆ ಎಂದು ಹೇಳಿದ್ರೆ ನಮ್ಮ ಸೊಸೆ ಕಣ್ಣು ಮುಚ್ಚಿಕೊಂಡು ನಮ್ಮ ಎಲ್ಲ ಮಾತುಗಳನ್ನು ನಂಬ್ತಾ ಇದ್ಲು ಎಂದು ಶಾರದಾ ಅವರು ಕೂಡ ನಗುತ್ತಿದ್ದರು. ಮಧ್ಯದಲ್ಲಿ ಮಾತನಾಡುತ್ತಾ ಸುಜಾತ ಹೇಳ್ತಾ ಇದ್ಲು, ಹೌದು ಅಮ್ಮ, ನಿಮ್ಮ ಮಾತು ಸತ್ಯ. ನಮಗೆ ಬರುತ್ತಿರುವ 20,000ದಲ್ಲಿ ನನ್ನ ಬಂಗಾರದ ಬಳೆಗಳು, ನನ್ನ ಬಂಗಾರದ ನೆಕ್ಲೆಸ್, ನಮ್ಮ ಮನೆಯ ಖರ್ಚುಗಳು ಎಷ್ಟೊಂದು ಆರಾಮವಾಗಿ ನಡೆದು ಹೋಗುತ್ತಿವೆ ಎಂದು ಅವಳಿಗೆ ಎಷ್ಟೋ ಸಂತೋಷವಾಗಿ ಹೇಳ್ತಾ ಇದ್ಲು. ಆ ರೂಮಿನಿಂದ ಬರುತ್ತಿದ್ದ ಪ್ರತಿಯೊಂದು ಮಾತು, ಪ್ರತಿಯೊಂದು ಅಕ್ಷರಗಳು ಸಂಧ್ಯಾಳ ಕಿವಿಯಲ್ಲಿ ಯಾರೋ ಕಾಯಿಸಿದ ಸೀಸ ಹಾಕಿದ ಹಾಗೆ ಅನ್ನಿಸುತ್ತಿತ್ತು. ಈ 5 ವರ್ಷದಿಂದ ತಾನು ಹೊರುತ್ತಿರುವುದು ಸಾಲದ ಭಾರವಲ್ಲ, ನನ್ನ ಕುಟುಂಬ ನನ್ನ ಜೊತೆ ಆಡುತ್ತಿರುವ ಮೋಸದ ನಾಟಕ ಎಂದು ಆ ಕ್ಷಣದಲ್ಲಿ ಅವಳಿಗೆ ಅರ್ಥವಾಗಿತ್ತು. ಗಂಡನ ಮೇಲಿರುವ ಪ್ರೀತಿಯಿಂದ ಇವರನ್ನು ನಂಬಿ ನನಗೆ ಬಂದಂತಹ 20,000 ದುಡ್ಡನ್ನು ಈ ಕುಟುಂಬಕ್ಕಾಗಿ ತ್ಯಾಗ ಮಾಡಿದರೆ ಅವರು ಎಷ್ಟೊಂದು ನೀಚವಾಗಿ ನನ್ನನ್ನು ಅಪಹಾಸ್ಯ ಮಾಡುತ್ತಿದ್ದಾರೆ. ಅವಳು ಇನ್ನು ಎಷ್ಟು ದಿನ ಅಂತ ಇದೇ ರೀತಿ ಕಷ್ಟಪಡ್ತಾಳೋ ಏನೋ ಎಂದು ಸುಜಾತ ತನ್ನ ಅತ್ತಿಗೆಯನ್ನು ಆಡಿಕೊಳ್ತಾ ಇದ್ರೆ ಈ ಮಾತುಗಳು ಸಂಧ್ಯಾಗೆ ಸ್ಪಷ್ಟವಾಗಿ ಕೇಳಿಸಿಕೊಳ್ತಾ ಇದ್ಲು. ಅವಳ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅಲ್ಲಿಯವರೆಗೂ ಅತ್ತೆ ಮಾವಂದಿರ ಮೇಲೆ ಅವಳಿಗಿದ್ದ ಗೌರವ, ವಿಶ್ವಾಸ ಎಲ್ಲವೂ ಒಂದೇ ಕ್ಷಣದಲ್ಲಿ ಆ ಕಣ್ಣೀರಿನಲ್ಲಿ ಕರಗಿ ಮಾಯವಾಗಿ ಬಿಟ್ಟಿದ್ದವು. ಮನುಷ್ಯ ಅಂದರೆ ಕೇವಲ ಶರೀರದಿಂದ ಅಲ್ಲ, ನಮ್ಮ ವಿಶ್ವಾಸದಿಂದ ಬದುಕುತ್ತಾರೆ ಎಂದು ಸಂಧ್ಯಾ ಆ ದಿನ ಅಂದುಕೊಂಡಿದ್ದಳು. ಈಗ ಅವಳ ದೇಹದಲ್ಲಿ ಆ ಎಲ್ಲ ಕೋಪ ರಕ್ತದ ಹಾಗೆ ಹರಿಯುತ್ತಿತ್ತು. ಅವಳ ಮುಖದಲ್ಲಿ ಈಗ ಯಾವುದೇ ರೀತಿಯ ಭಯ ಇರಲಿಲ್ಲ. ಅವಳಲ್ಲಿ ಈಗ ಎಷ್ಟೊಂದು ಕಠಿಣತೆ ಬಂದು ಬಿಟ್ಟಿತ್ತು. ಆದರೂ ಸಂಧ್ಯಾ ಏನು ಮಾತನಾಡದೆ ಸೈಲೆಂಟಾಗಿ ತನ್ನ ರೂಮ್ಗೆ ಹೋಗಿ ಮಂಚದ ಮೇಲೆ ಕುಳಿತುಕೊಂಡು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುತ್ತಿದ್ದಳು. ರೂಮಿನಲ್ಲಿ ದೀಪಗಳನ್ನು ಸಹ ಆನ್ ಮಾಡದೆ ಆ ಕತ್ತಲ ಕೋಣೆಯಲ್ಲಿ ಕುಳಿತಿದ್ದ ಸಂಧ್ಯಾಳ ಕಣ್ಣುಗಳಲ್ಲಿ ಮಾತ್ರ ಒಂದು ವಿಚಿತ್ರವಾದ ಕಾಂತಿ ಹುಟ್ಟಿಕೊಂಡಿತ್ತು. ಪಕ್ಕದ ರೂಮಿನಿಂದ ಆ ಮೂವರ ಮಾತುಗಳು, ಅವರ ಸಂತೋಷ ಇನ್ನೂ ಹಾಗೆಯೇ ಕೇಳಿಬರುತ್ತಿತ್ತು.
ಸಂಧ್ಯಾ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು, ಇಷ್ಟು ಸಮಯದ ತನಕ ನಾನು ಪಟ್ಟಂತಹ ಕಷ್ಟಕ್ಕೆ, ನಾನು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಈಗ ಉತ್ತರ ಕೊಡಬೇಕಾದ ಸಮಯ ಬಂದಿದೆ ಎಂದು ಅವಳು ತನ್ನ ಮನಸ್ಸಿನಲ್ಲಿಯೇ ನಿರ್ಣಯಿಸಿಕೊಂಡಿದ್ದಳು. ತನ್ನ ಗಂಡನ ಪವಿತ್ರವಾದ ಹೆಸರನ್ನು ಅಡ್ಡ ಇಟ್ಟುಕೊಂಡು ಬದುಕುತ್ತಿರುವಂತಹ ಈ ನೀಚರ ನಾಟಕಕ್ಕೆ ತೆರೆ ಎಳೆಯಬೇಕೆಂದು ಅವಳು ಈಗ ತೀರ್ಮಾನ ಮಾಡಿಕೊಂಡಿದ್ದಳು. ಸಂಧ್ಯಾ ಈಗ ಧೈರ್ಯವಾಗಿ ಎದ್ದು ಆ ರೂಮಿನಿಂದ ಹೊರಗೆ ಹೆಜ್ಜೆ ಇಟ್ಟಿದ್ದಳು. ಸಂಧ್ಯಾ ಎಷ್ಟೋ ಧೈರ್ಯವಾಗಿ ಅತ್ತೆಯ ರೂಮ್ನಲ್ಲಿ ಕಾಲಿಟ್ಟಾಗ ರೂಮಿನಲ್ಲಿ ಕುಳಿತಿದ್ದ ಅತ್ತೆ, ಮಾವ ಮತ್ತು ಸುಜಾತ ಒಂದು ಕ್ಷಣ ಗಾಬರಿಪಟ್ಟು ಹಿಂದೆ ತಿರುಗಿ ನೋಡ್ತಾರೆ. ಬೆಳಿಗ್ಗೆ ಆಫೀಸಿಗೆ ಹೋದ ಸೊಸೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಮನೆಯಲ್ಲಿ ಬಂದು ನಿಂತಿರುವುದನ್ನು ನೋಡಿ ಅವರೆಲ್ಲರೂ ಶಾಕ್ ಆಗಿದ್ರು. ಅವರ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಶಾರದಾ ಅವರ ಮುಖದ ಮೇಲಿದ್ದ ಸಂತೋಷ ಇದ್ದಕ್ಕಿದ್ದ ಹಾಗೆಯೇ ಮಾಯವಾಗಿ ಬಿಟ್ಟಿತ್ತು. ರಾಮಚಂದ್ರ ಅವರ ಗಂಟಲಿನಿಂದ ಈಗ ಮಾತುಗಳೇ ಹೊರಗೆ ಬರ್ತಾ ಇರಲಿಲ್ಲ. ಅವರು ಎಷ್ಟೋ ಆಶ್ಚರ್ಯದಿಂದ, ಸಂಧ್ಯಾ ಏನಾಯಿತು, ನೀನು ಯಾಕೆ ಇದ್ದಕ್ಕಿದ್ದ ಹಾಗೆ ಆಫೀಸಿನಿಂದ ಮನೆಗೆ ವಾಪಸ್ ಬಂದುಬಿಟ್ಟಿದೆಯಾ ಅಂತ ಕೇಳುತ್ತಿದ್ದರು. ನಿನಗೆ ಆರೋಗ್ಯ ಚೆನ್ನಾಗಿದೆ ತಾನೆ ಎಂದು ಶಾರದಾ ಅವರು ಗಾಬರಿಯಿಂದ ಕೇಳ್ತಾರೆ. ಆದರೆ ಸಂಧ್ಯಾಳ ಮುಖದಲ್ಲಿ ಮಾತ್ರ ಯಾವುದೇ ಸಂತೋಷವಿರಲಿಲ್ಲ. ಅವಳ ಮುಖದ ಮೇಲೆ ನಗು ಸಹ ಇರಲಿಲ್ಲ. ಅವಳು ಈಗ ಎಷ್ಟೋ ಶಾಂತವಾಗಿ ಅವರನ್ನೇ ನೋಡುತ್ತಿದ್ದಳು. ಸಂಧ್ಯಾ ಎಷ್ಟೋ ಶಾಂತವಾಗಿ ಹೇಳ್ತಾಳೆ, ಹೌದು ಅತ್ತೆ, ನನ್ನ ಆರೋಗ್ಯ ಸರಿಯಿಲ್ಲದೆ ಈ ದಿನ ನಾನು ವಾಪಸ್ ಬರದೇ ಇದ್ದಿದ್ರೆ ಈ ಮನೆಯಲ್ಲಿ ನನ್ನ ಬೆನ್ನ ಹಿಂದೆ ನಡೆಯುತ್ತಿರುವ ಇಷ್ಟೊಂದು ನಾಟಕಗಳು ನನಗೆ ಯಾವತ್ತಿಗೂ ತಿಳಿಯುತ್ತಿರಲಿಲ್ಲ ಎಂದು ಸಂಧ್ಯಾ ತುಂಬ ಗಂಭೀರವಾಗಿ ಹೇಳಿದ್ಲು. ಈ ಮಾತುಗಳನ್ನು ಕೇಳಿದ ಸುಜಾತ ಒಂದು ಕ್ಷಣ ಗಾಬರಿ ಬಿದ್ಲು. ತಕ್ಷಣ ಎದ್ದು ನಿಂತು, ಸಂಧ್ಯಾ ನೀನು ಏನು ಮಾತನಾಡ್ತಾ ಇದೀಯಾ, ನಮ್ಮ ಮೇಲೆ ಏನು ಅನುಮಾನಪಟ್ಟು ಆರೋಪ ಹೊರಿಸುತ್ತಿದ್ದೀಯಾ ಎಂದು ಎಷ್ಟೋ ಕೋಪವಾಗಿ ಗಟ್ಟಿಯಾಗಿ ಕೇಳ್ತಾ ಇದ್ಲು. ಆದರೆ ಸಂಧ್ಯಾ ಹೆದರಿಕೊಳ್ಳದೆ ಅವಳು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಅವರ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಮಾತನಾಡಲು ಶುರು ಮಾಡಿದ್ಲು. ನನ್ನ ಗಂಡ ಸಾಯುವ ಮೊದಲೇ ಯಾವಾಗಲೋ ತೀರಿಸಿದ ಸಾಲವನ್ನು ನಿನ್ನ ಗಂಡ ಸಾಲದಲ್ಲಿ ಮುಳುಗಿ ಹೋಗಿದ್ದಾನೆ. ಅವನ ಹೆಸರಿಗೆ ಎಷ್ಟೊಂದು ಅವಮಾನವಾಗುತ್ತೆ. ಅವನ ಗೌರವವನ್ನು ಉಳಿಸಮ್ಮ ಎಂದು ಹೇಳಿ ನಾನು 5 ವರ್ಷಗಳಿಂದ ಪ್ರತಿ ತಿಂಗಳು 20,000 ರೂಪಾಯಿ ಕೊಡುವ ಹಾಗೆ ಮೋಸ ಮಾಡಿದ್ದು ನೀವುಗಳೇ ತಾನೆ ಎಂದು ಕಠಿಣವಾಗಿ ಹೇಳಿದ್ಲು. ಸಂಧ್ಯಾ ಆ ಮಾತುಗಳನ್ನು ಕೇಳುತ್ತಿದ್ದ ಹಾಗೆ ಆ ರೂಮಿನಲ್ಲಿ ಒಂದು ಕ್ಷಣ ಮೌನ ಆವರಿಸಿಬಿಟ್ಟಿತ್ತು. ರಾಮಚಂದ್ರ ಅವರು ತಲೆ ಬಗ್ಗಿಸಿಕೊಂಡು ನೆಲವನ್ನೇ ನೋಡ್ತಾ ಇದ್ರು. ಅವರ ಬಾಯಿಂದ ಒಂದೇ ಒಂದು ಮಾತು ಸಹ ಬರಲಿಲ್ಲ. ಸಂಧ್ಯಾ ಹೇಳ್ತಾ ಇದ್ಲು, ನನ್ನ ಗಂಡನ ಹೆಸರನ್ನು ಉಳಿಸುತ್ತಿದ್ದೇನೆ ಎಂದು ನಾನು ಎಷ್ಟೋ ಹೆಮ್ಮೆ ಪಡ್ತಾ ಇದ್ದೆ. ಆದರೆ ನೀವೆಲ್ಲರೂ ನನ್ನನ್ನು ದುಡ್ಡು ಕೊಡುವ ಮಿಷನ್ ರೀತಿ ಬಳಸಿಕೊಂಡಿದ್ದೀರಾ ಎಂದು ಹೇಳಬೇಕಾದ್ರೆ ಅವಳ ಗಂಟಲು ಕಟ್ಟಿಕೊಳ್ತಾ ಇತ್ತು. ಅವಳ ಕಣ್ಣುಗಳಿಂದ ಸತತವಾಗಿ ನೀರು ಬರ್ತಾ ಇತ್ತು. ಶಾರದಾ ಅವರ ಮುಖ ಕೋಪ ಮತ್ತು ನಾಚಿಕೆಯಿಂದ ಕೆಂಪಗಾಕಿಬಿಟ್ಟಿತ್ತು. ನಿನಗೆ ಎಷ್ಟೇ ಧೈರ್ಯ, ದೊಡ್ಡವರು ನಾವುಗಳು ಇಲ್ಲಿ ಕುಳಿತುಕೊಂಡಿದ್ರೆ ನೀನು ನಮಗೆ ಎದುರು ನಿಂತು ಮಾತನಾಡುವಷ್ಟು ಧೈರ್ಯ ಬಂದುಬಿಟ್ಟಿದೆಯಾ ಎಂದು ಅತ್ತೆ ಕೋಪದಿಂದ ಕೂಗಾಡಲು ಶುರು ಮಾಡಿದ್ರು. ಸಂಧ್ಯಾ ತಕ್ಷಣ ಹೇಳ್ತಾಳೆ, ನೀವು ದೊಡ್ಡವರು, ಆದ್ದರಿಂದಲೇ ಇಲ್ಲಿಯವರೆಗೂ ನಾನು ಎಲ್ಲವನ್ನು ಮೌನವಾಗಿ ಸಹಿಸಿಕೊಂಡು ಬಂದೆ. ಇದೆಲ್ಲವನ್ನು ನಾನು ಕೈಲಾಗದೆ ಮಾಡಲಿಲ್ಲ. ನಾನು ಒಳ್ಳೆಯವಳು, ಆದ್ದರಿಂದಲೇ ಈ ಎಲ್ಲವನ್ನು ಮಾಡಿಕೊಂಡು ಬಂದೆ ಎಂದು ಸಂಧ್ಯಾ ಎಷ್ಟೋ ಧೈರ್ಯವಾಗಿ ಉತ್ತರ ಕೊಟ್ಟಿದ್ಲು. ತಕ್ಷಣ ಸುಜಾತ ಮಧ್ಯದಲ್ಲಿ ಮಾತನಾಡುತ್ತಾ, ನೀನು ನಮಗೆ ಕೊಡುತ್ತಿರುವ ದುಡ್ಡನ್ನು ನಾವೇನಾದರೂ ಸಂಧ್ಯಾ ನಮಗೆ ದುಡ್ಡು ಕೊಡು ಅಂತ ಕೇಳಿದ್ವಾ ಅಥವಾ ಬಲವಂತ ಮಾಡಿದ್ವಾ? ನಿನ್ನಷ್ಟಕ್ಕೆ ನೀನೇ ನಮ್ಮ ಕೈಗೆ ದುಡ್ಡು ತಂದು ಕೊಡ್ತಾ ಇದೀಯಾ ಎಂದು ಅವಳು ಎಷ್ಟೋ ಉದಾಸೀನತೆಯಿಂದ ಮಾತನಾಡ್ತಾ ಇದ್ಲು. ಆ ಮಾತು ಕೇಳಿ ಸಂಧ್ಯಾಳ ಮುಖದ ಮೇಲೆ ಒಂದು ಕಹಿಯಾದ ನಗು ಕಾಣಿಸಿತು. ಮೋಸ ಮಾಡಿ ನನ್ನ ಕಷ್ಟವನ್ನು ತಿನ್ನುತ್ತಿರುವ ನೀವುಗಳು ಆ ದುಡ್ಡಿಗೆ ಹೆಸರುಗಳನ್ನು ಬದಲಾಯಿಸಿ ಹೇಳಿದರೆ ಮಾತ್ರ ನಾನು ಸುಮ್ಮನೆ ಇರೋದಿಲ್ಲ ಸುಜಾತ ಎಂದು ಸಂಧ್ಯಾ ತುಂಬ ಗಟ್ಟಿಯಾಗಿಯೇ ಹೇಳ್ತಾಳೆ. ಮದುವೆಯಾಗಿ ಬಂದಾಗಿನಿಂದ ಯಾರಿಗೂ ಒಂದೇ ಒಂದು ಮಾತು ಸಹ ಗಟ್ಟಿಯಾಗಿ ಮಾತನಾಡದ ಸಂಧ್ಯಾಳ ಈ ರೂಪ ನೋಡಿ, ಅವಳ ಧೈರ್ಯವನ್ನು, ಅವಳ ಕಣ್ಣುಗಳಲ್ಲಿ ಇದ್ದ ಕೋಪವನ್ನು ನೋಡಿ ಎಲ್ಲರೂ ಭಯಪಟ್ಟುಕೊಂಡಿದ್ರು. ಇನ್ನು ಮುಂದೆ ನನ್ನ ಕಡೆಯಿಂದ ಒಂದೇ ಒಂದು ರೂಪಾಯಿ ಸಹ ನಿಮಗೆ ಬರುವುದಿಲ್ಲ. ಈ ನಾಟಕಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಎಂದು ಸಂಧ್ಯಾ ಎಲ್ಲರನ್ನೂ ನೋಡಿ ಎಚ್ಚರಿಸ್ತಾಳೆ. ರಾಮಚಂದ್ರ ಅವರು ನಿಧಾನವಾಗಿ ತಲೆ ಎತ್ತಿ, ನೋಡಮ್ಮ ಸಂಧ್ಯಾ, ನಮಗೆ ವಯಸ್ಸಾಗ್ಬಿಟ್ಟಿದೆ, ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾ ಇದ್ರು. ನಮಗೆ ವಯಸ್ಸಾಗಿದೆ, ನಮ್ಮನ್ನು ಕ್ಷಮಿಸಿಬಿಡು ಎಂದು ಕೇಳುತ್ತಿರುವ ನೀವುಗಳು ಯಾವತ್ತಾದರೂ ನನ್ನ ಬಗ್ಗೆ, ನನ್ನ ಮಗಳ ಬಗ್ಗೆ, ನನ್ನ ಪರಿಸ್ಥಿತಿಯ ಬಗ್ಗೆ ಒಂದೇ ಒಂದು ನಿಮಿಷವಾದರೂ ಯೋಚನೆ ಮಾಡಿದ್ರಾ?
ನಿಮಗೆ ಯಾವತ್ತಾದರೂ ಅನ್ನಿಸುತ್ತಾ ನಾವುಗಳು ತಪ್ಪು ಮಾಡ್ತಾ ಇದ್ದೀವಿ ಅಂತ? ಸಂಧ್ಯಾಳ ಪ್ರಶ್ನೆಗೆ ಯಾವುದೇ ಉತ್ತರ ಕೊಡಲಾಗದೆ ರಾಮಚಂದ್ರ ಅವರು ಮತ್ತೆ ತಲೆ ಬಗ್ಗಿಸಿಕೊಂಡಿದ್ರು. ಆ ಕ್ಷಣದಲ್ಲಿ ಆ ಮನೆಯ ಗೌರವ ಮರ್ಯಾದೆ ಮಣ್ಣು ಪಾಲಾದ ಹಾಗೆ ಅವರಿಗೆ ಅನ್ನಿಸ್ತಾ ಇತ್ತು. ಆ ಮನೆಯಿಂದ ಹೊರಗೆ ಹೋಗಲು ಸಂಧ್ಯಾ ತನ್ನ ಮಗಳ ಕೈಯನ್ನು ಹಿಡಿದುಕೊಂಡಿದ್ಲು. ಶಾರದಾ ಅವರು ತಕ್ಷಣ ತಮ್ಮ ಸೊಸೆಯ ಮುಂದೆ ಬಂದು ಅವಳ ಕೈಯನ್ನು ಹಿಡಿದುಕೊಂಡು, ಸಂಧ್ಯಾ, ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡ. ಈ ವಿಷಯ ಏನಾದರೂ ಹೊರಗೆ ಬಂದರೆ ಊರಿನವರೆಲ್ಲ ನಮ್ಮನ್ನು ನೋಡಿ ನಗುತ್ತಾರೆ ಎಂದು ಅಳುತ್ತಾ ಕೇಳಿಕೊಳ್ತಾ ಇದ್ರು. ಆದರೆ ಸಂಧ್ಯಾ ಹಿಂದೆ ತಿರುಗಿ ಅತ್ತೆಯ ಕೈಗಳನ್ನು ನಿಧಾನವಾಗಿ ಪಕ್ಕಕ್ಕೆ ಸರಿಸಿ, ಊರಿನವರು ನಮ್ಮನ್ನು ನೋಡಿ ನಗುತ್ತಾರೆ ಎನ್ನುವ ಭಯ ಇರುವಂತಹ ನೀವುಗಳು ಒಬ್ಬ ಸೊಸೆಯ ಜೀವನದ ಜೊತೆ ಆಟವಾಡುವಾಗ ಆ ಭಯ ನಿಮಗೆ ಯಾಕೆ ಬರಲಿಲ್ಲ ಅತ್ತೆ ಎಂದು ನೇರವಾಗಿ ಕೇಳಿದ್ಲು. ಆದರೆ ಸುಜಾತ ಮಾತ್ರ ಕೋಪವಾಗಿ ನೋಡುತ್ತಾ, ನೀನು ಇಲ್ಲಿಂದ ಹೊರಟು ಹೋದರೆ ಈ ಮನೆ ಯಾರ ಪಾಲಾಗುತ್ತೆ ಎಂದು ನಿನಗೇನಾದರೂ ಗೊತ್ತಾ ಎಂದು ಸಂಧ್ಯಾಳನ್ನು ಹೆದರಿಸುವ ಪ್ರಯತ್ನ ಸಹ ಮಾಡ್ತಾಳೆ. ಆದರೆ ಸಂಧ್ಯಾ ಮಾತ್ರ ಎಷ್ಟೋ ಧೈರ್ಯವಾಗಿ, ಈ ಮನೆ ಯಾರ ಹೆಸರಿನ ಮೇಲಿದೆಯೋ ಒಂದು ಬಾರಿ ಲೀಗಲ್ ಪೇಪರ್ಗಳನ್ನು ತೆಗೆದು ನೋಡಿಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ ಸತ್ಯ ಏನು ಅಂತ ಎಂದು ಹೇಳಿದಾಗ ಆ ಮನೆಯ ನಿಜವಾದ ಮಾಲೀಕರು ಯಾರು ಎಂದು ತಿಳಿದು ಅವರೆಲ್ಲರೂ ಶಾಕ್ ಆಗಿದ್ರು. ಅವರ ಮುಖಗಳು ಈಗ ಬೆಳ್ಳಗೆ ಬಿಳಿಚಿಕೊಂಡಿದ್ವು. ಸಂಧ್ಯಾ ಒಂದೇ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ತನ್ನ ಮಗಳ ಕೈಯನ್ನು ಹಿಡಿದುಕೊಂಡು ಆ ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಿದ್ಲು. ಆ ಮನೆಯ ಹೊಸ್ತಿಲನ್ನು ದಾಟಿ ಹೊರಗೆ ಬರಬೇಕಾದ್ರೆ ಅವಳ ಮನಸ್ಸಿನಲ್ಲಿ ಕಾಣಿಸದ ಒಂದು ಭಾರ ಇಳಿದು ಹೋದ ಹಾಗೆ ಅನ್ನಿಸುತ್ತಿತ್ತು. ಈ ದಿನ ಮೊಟ್ಟ ಮೊದಲ ಬಾರಿ ಅವಳು ಆ ಮನೆಯಿಂದ ಹೊರಗೆ ಕಾಲಿಟ್ಟಾಗ ಆಹ್ಲಾದಕರವಾದ ವಾತಾವರಣ, ತಣ್ಣನೆಯ ಗಾಳಿ ಬೀಸುತ್ತಿರುವ ಹಾಗೆ ಅನ್ನಿಸುತ್ತಿತ್ತು. ಎಷ್ಟೋ ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿ ತಾನು ಮನಸ್ಫೂರ್ತಿಯಾಗಿ ಹೊರಗೆ ಬಂದು ಉಸಿರಾಡುತ್ತಿದ್ದಳು. ಸಂಧ್ಯಾಳ ಮಗು ಆಶಾ ಎಷ್ಟೋ ಅಮಾಯಕವಾಗಿ ತನ್ನ ತಾಯಿಯನ್ನು ನೋಡಿ ಕೇಳ್ತಾ ಇದ್ಲು, ಅಮ್ಮ, ನಾವು ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಂಧ್ಯಾ ತನ್ನ ಮಗುವಿನ ಕಣ್ಣೀರನ್ನು ಒರೆಸುತ್ತಾ, ನಾವು ನಮ್ಮ ಕಷ್ಟದ ಮೇಲೆ ಬದುಕಲು ಒಂದು ಹೊಸ ಪ್ರಪಂಚಕ್ಕೆ ಹೋಗೋಣ ಎಂದು ಹೇಳ್ತಾ ಇದ್ಲು. ಈ ಊರಿನಲ್ಲಿ ಇರುವ ನನ್ನ ಅತ್ತೆ ಮಾವ ಅವರ ಸಂಬಂಧಗಳು ಕೇವಲ ದುಡ್ಡಿಗಾಗಿ ಮಾತ್ರ ಇತ್ತು ಎಂದು ಅವಳಿಗೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿತ್ತು. ಹಿಂದೆ ತಿರುಗಿ ತನ್ನ ಅತ್ತೆ ಮನೆಯನ್ನು ಒಮ್ಮೆ ನೋಡಿದ ಸಂಧ್ಯಾಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಭಾವನೆ, ದುಃಖ ಕೂಡ ಕಾಣಿಸ್ತಾ ಇರಲಿಲ್ಲ. ಆ ದಿನ ಸಾಯಂಕಾಲವೇ ಸಂಧ್ಯಾ ಒಬ್ಬ ಲಾಯರ್ನನ್ನು ಭೇಟಿ ಮಾಡಿ ನಡೆದ ಎಲ್ಲ ಮೋಸವನ್ನು ಅವರಿಗೆ ವಿವರವಾಗಿ ಹೇಳಿದ್ಲು. ಲಾಯರ್ ಅವಳ ಧೈರ್ಯಕ್ಕೆ ಮೆಚ್ಚಿಕೊಂಡು ಕಾನೂನಿನ ಪ್ರಕಾರ ಅವಳಿಗೆ ನ್ಯಾಯ ಸಿಗುವ ಹಾಗೆ ಮಾಡುತ್ತೇನೆ ಎಂದು ಹಾಮಿ ಕೊಟ್ಟಿದ್ರು. ತನ್ನ ಗಂಡನ ಹೆಸರನ್ನು ಉಪಯೋಗಿಸಿಕೊಂಡು ಅವರು ಆಡುತ್ತಿರುವ ನಾಟಕಗಳಿಗೆ ನ್ಯಾಯಾಲಯದ ಪ್ರಕಾರ ಕೊನೆ ಹಾಡಬೇಕು ಎಂದು ಅವಳು ನಿರ್ಣಯಿಸಿಕೊಂಡಿದ್ದಳು. ರಾತ್ರಿ ಸಣ್ಣ ರೂಮಿನಲ್ಲಿ ಕುಳಿತುಕೊಂಡು ಸಂಧ್ಯಾ ತನ್ನ ಮಗುವಿಗೆ ಊಟ ತಿನ್ನಿಸಬೇಕಾದ್ರೆ ಆ ಮಗುವಿನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಕಾಣಿಸುತ್ತಿತ್ತು. ಎಷ್ಟೊಂದು ವರ್ಷಗಳಿಂದ ಆ ಮನೆಯ ಜವಾಬ್ದಾರಿಗಳಲ್ಲಿ ಕಳೆದು ಹೋಗಿದ್ದ ಆ ಸಂತೋಷ ಈ ದಿನ ತನ್ನ ಮಗುವಿನ ಮುಖದಲ್ಲಿ ಅವಳಿಗೆ ಕಾಣಿಸುತ್ತಿತ್ತು. ದುಡ್ಡು ಇಲ್ದಿದ್ರೂ ಪರವಾಗಿಲ್ಲ, ಆತ್ಮ ಗೌರವ ಇಲ್ಲದಿರುವ ಕಡೆ ಬದುಕಬಾರದು ಎಂದು ಈ ದಿನ ಸಂಧ್ಯಾಗೆ ನೀಟಾಗಿ ಅರ್ಥವಾಗಿತ್ತು. ಎಷ್ಟೋ ದಿನದ ನಂತರ ಆ ರಾತ್ರಿ ಸಂಧ್ಯಾ ತುಂಬ ಪ್ರಶಾಂತವಾಗಿ ಮಲಗಿದ್ಲು. ಯಾಕೆಂದರೆ ಈಗ ಅವಳ ಮನಸ್ಸಿನಲ್ಲಿ ಯಾವುದೇ ಸಾಲಗಳು, ಯಾವುದೇ ಸುಳ್ಳಿನ ಭಾರ ಇರಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಎಷ್ಟೋ ಉತ್ಸಾಹದಿಂದ ಮತ್ತೆ ತನ್ನ ಆಫೀಸ್ಗೆ ಹೋಗಲು ರೆಡಿಯಾಗ್ತಾ ಇದ್ಲು. ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಂಡ ಸಂಧ್ಯಾ ಮುಖದಲ್ಲಿ ಎಷ್ಟೊಂದು ಸಂತೋಷ, ಎಷ್ಟೊಂದು ಹೊಳಪು ಕಾಣಿಸ್ತಾ ಇತ್ತು. ಆ ಮೋಸಗಳಿಂದ ಹೊರಬಂದ ಸಂಧ್ಯಾ ಜೀವನ ಈಗ ಮತ್ತೆ ಹೊಸ ಬೆಳಕಿನ ಕಡೆ ಸಾಗುತ್ತಿತ್ತು. ಇವೆಲ್ಲವೂ ನಡೆದು ಕೆಲವು ತಿಂಗಳುಗಳು ಕಳೆದು ಹೋಗಿದ್ದವು. ಆ ಊರಿನಲ್ಲಿ ಈಗ ತುಂಬ ವಿಷಯಗಳು ಬದಲಾಗಿ ಬಿಟ್ಟಿದ್ವು. ಕೋರ್ಟಿನಲ್ಲಿ ನಡೆದಂತಹ ವಿಚಾರಣೆಯಲ್ಲಿ ರಾಘವೇಂದ್ರ ಅವರು ಮಾಡಿದ ಸಾಲಗಳು ಅವರು ಜೀವಂತವಾಗಿ ಇರಬೇಕಾದ್ರೇ ತೀರಿಸಿ ಬಿಟ್ಟಿದ್ದಾರೆ ಎಂದು, ಇದೆಲ್ಲವೂ ಒಂದು ನಾಟಕ ಎಂದು ಸಾಬೀತಾಗಿತ್ತು. ಈ ಮೋಸ, ಈ ನಾಟಕ ಹೊರಬಿದ್ದ ತಕ್ಷಣ ಆ ಊರಿನಲ್ಲಿ ಅತ್ತೆ ಮಾವನವರ ಗೌರವ ಮಣ್ಣು ಪಾಲಾಗಿ ಬಿಟ್ಟಿತ್ತು. ಅವರು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ವಿಧವೆ ಸೊಸೆಯನ್ನು ಮೋಸ ಮಾಡಿದ್ದಾರೆ ಎಂದು ಆ ವೃದ್ಧ ದಂಪತಿಯನ್ನು ನೋಡಿ ಎಲ್ಲರೂ ಆಡಿಕೊಳ್ತಾ ಇದ್ರು. ಊರಿನ ಜನರ ಮುಂದೆ ತಲೆ ಎತ್ತಿ ಓಡಾಡಲಾಗದೆ ಆ ವಯಸ್ಸಾದ ದಂಪತಿಗಳು ತಲೆ ಬಗ್ಗಿಸಿಕೊಳ್ಳುತ್ತಿದ್ದರು. ಸುಜಾತ ಕೂಡ ಈಗ ತನ್ನ ಗಂಡನ ಮನೆಗೆ ವಾಪಸ್ ಹೊರಟು ಹೋಗಿದ್ಲು. ಈಗ ಆ ದೊಡ್ಡ ಮನೆ ಖಾಲಿಯಾಗ್ಬಿಟ್ಟಿತ್ತು. ಆ ಮನೆಯಲ್ಲಿ ಒಂದು ಜೀವವೇ ಇಲ್ಲದ ಹಾಗೆ ಆಗಿತ್ತು.
ಸಂಧ್ಯಾ ಮಾತ್ರ ಎಷ್ಟೋ ವಿಶ್ವಾಸದಿಂದ ನಂಬಿಕೆಯಿಂದ ಕೆಲಸ ಮಾಡ್ತಾ ಇದ್ಲು. ಅವಳು ತನ್ನ ಮಗಳನ್ನು ಸಹ ಒಳ್ಳೆಯ ಸ್ಕೂಲ್ನಲ್ಲಿ ಸೇರಿಸಿ ಚೆನ್ನಾಗಿ ಓದಿಸುತ್ತಿದ್ಲು. ಈಗ ಅವಳ ತಿಂಗಳ ಸಂಪಾದಿಸುವ 22,000 ರೂಪಾಯಿಗಳು ತನ್ನ ಮಗಳ ಭವಿಷ್ಯಕ್ಕಾಗಿ, ತನ್ನ ಆತ್ಮಗೌರವಕ್ಕಾಗಿ ಮಾತ್ರ ಬಳಸಿಕೊಳ್ತಾ ಇದ್ಲು. ಯಾರ ಮುಂದೆಯೂ ಕೈ ಚಾಚಬೇಕಾದ ಅವಶ್ಯಕತೆ ಇಲ್ಲದೆ, ಯಾರ ಮೋಸಕ್ಕೂ ತಲೆ ಬಗ್ಗಿಸದೆ ಅವಳು ತಲೆ ಎತ್ತಿ ಎಷ್ಟೋ ಆತ್ಮವಿಶ್ವಾಸದಿಂದ ಜೀವನ ನಡೆಸುತ್ತಿದ್ದಳು. ಒಂದು ದಿನ ಸಾಯಂಕಾಲ ಸಂಧ್ಯಾ ತನ್ನ ಮಗಳನ್ನು ಕರೆದುಕೊಂಡು ಆ ಊರಿನ ಹೊಲಗಳ ಮಧ್ಯೆ ನಡೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಆ ತಣ್ಣನೆಯ ಗಾಳಿ, ಆ ಪೈರಿನ ವಾಸನೆ ಅವಳಿಗೆ ಹೊಸ ಜೀವನವನ್ನು ಕೊಡುತ್ತಿರುವ ಹಾಗೆ ಅನ್ನಿಸುತ್ತಿತ್ತು. ಆಗಲೇ ತಮ್ಮ ಎದುರುಗಡೆ ಅತ್ತೆ ನಡೆದುಕೊಂಡು ಬರುತ್ತಿರುವುದನ್ನು ದೂರದಿಂದಲೇ ಸಂಧ್ಯಾ ಗಮನಿಸಿದ್ಲು. ಶಾರದಾ ಅವರ ಮುಖ ವಯಸ್ಸಿನ ಕಾರಣದಿಂದ, ತಾವು ಮಾಡಿದ ತಪ್ಪುಗಳ ಕಾರಣದಿಂದ ಎಷ್ಟೊಂದು ಬಲಹೀನವಾಗಿ ಚಿಕ್ಕದಾಗಿ ಬಿಟ್ಟಿತ್ತು. ಸಂಧ್ಯಾಳನ್ನು ನೋಡಿದ ತಕ್ಷಣ ಶಾರದಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂತು. ಆಕೆ ತಲೆ ಬಗ್ಗಿಸಿಕೊಂಡು ಪಕ್ಕಕ್ಕೆ ಹೋಗುವ ಪ್ರಯತ್ನ ಪಟ್ರು. ಆದರೆ ಸಂಧ್ಯಾ ಮಾತ್ರ ಆಕೆಯನ್ನು ನೋಡಿ ಅಲ್ಲೇ ನಿಂತುಕೊಂಡ್ಲು. ಅವಳ ಮುಖದಲ್ಲಿ ಯಾವುದೇ ದ್ವೇಷವಿರಲಿಲ್ಲ. ಅವಳು ಎಷ್ಟೋ ಶಾಂತವಾಗಿ ಆಕೆಯನ್ನೇ ನೋಡ್ತಾ ಇದ್ಲು. ಮನುಷ್ಯರ ಜೀವನದಲ್ಲಿ ಅವರು ಮಾಡಿದ ಕರ್ಮಗಳಿಗೆ ಅವರೇ ಬಾಧ್ಯತೆ ತೆಗೆದುಕೊಳ್ಳಬೇಕು ಎನ್ನುವ ಸತ್ಯ ಆ ಕ್ಷಣದಲ್ಲೇ ಸಂಧ್ಯಾಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಶಾರದಾ ಅವರು ಹೇಳ್ತಾ ಇದ್ರು, ಸಂಧ್ಯಾ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಮ್ಮ. ನಾವು ಮಾಡಿದ ಮೋಸಕ್ಕೆ ಆ ದೇವರೇ ನಮಗೆ ತಕ್ಕ ಶಿಕ್ಷೆಯನ್ನು ವಿಧಿಸಿದ್ದಾರೆ ಎಂದು ನಡುಗುವ ಧ್ವನಿಯಲ್ಲೇ ಹೇಳ್ತಾ ಇದ್ರು. ಸಂಧ್ಯಾ ಮುಗುಳ್ನಗುತ್ತಾ, ಅತ್ತೆ, ನಾನು ನಿಮ್ಮನ್ನು ಯಾವತ್ತೂ ದ್ವೇಷಿಸಲಿಲ್ಲ. ಆದರೆ ನನ್ನ ಆತ್ಮಗೌರವವನ್ನು ಮಾತ್ರ ಯಾರ ಕಾಲ ಕೆಳಗೆ ನಾನು ಇಡುವುದಿಲ್ಲ ಎಂದು ಉತ್ತರ ಕೊಟ್ಲು. ಆ ಮಾತು ಕೇಳಿ ತನ್ನ ಅತ್ತೆಯ ಕಣ್ಣುಗಳಿಂದ ಬರುತ್ತಿದ್ದ ಕಣ್ಣೀರಿನಿಂದ ಅವಳಿಗೆ ನೀಟಾಗಿ ಅರ್ಥವಾಗಿತ್ತು. ಅವರು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು. ಒಳ್ಳೆಯವರು ಅನ್ನಿಸಿಕೊಳ್ಳುವುದು ಅಂದರೆ ತನ್ನ ಎದುರುಗಡೆ ಇರುವವರು ಮಾಡುತ್ತಿರುವ ಮೋಸವನ್ನು ಸಹಿಸಿಕೊಳ್ಳುವುದು ಎಂದು ಅರ್ಥವಲ್ಲ. ಸತ್ಯಕ್ಕಾಗಿ ನಿಂತು ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು. ಹೌದಾ ಅಲ್ವಾ? ನೀವೇ ಹೇಳಿ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.